ಚಿಕ್ಕಬಳ್ಳಾಪುರ ಜಿಲ್ಲಾ ಮಂಚೇನಹಳ್ಳಿ ಕನಗಾನಕೊಪ್ಪ ಗ್ರಾಮದ ಬಳಿ ಸಕಲೇಶ್ ಎಂಬುವವರಿಂದ ಕಲ್ಲು ಕ್ವಾರೆ ಮಾಡಲು ಸಿದ್ಧತೆಗಳು ನಡೆಯುತ್ತಿದ್ದು ಕ್ವಾರೆಗೆ ಹೋಗಲು ರಸ್ತೆ ಇಲ್ಲದೆ ಇಂದು ಬುಧವಾರ ಏಕಾಏಕಿಯಾಗಿ ಜೆಸಿಬಿಗಳು ತೆಗೆದುಕೊಂಡು ಹೋಗಿ ರಸ್ತೆ ನಿರ್ಮಾಣ ಮಾಡುವಾಗ ಮಂಚೇನಹಳ್ಳಿನ ಸುತ್ತಮುತ್ತಲಿನ ಗ್ರಾಮಸ್ಥರು ರೈತರ ಭೂಮಿಯಲ್ಲಿ ಅಕ್ರಮವಾಗಿ ರಸ್ತೆ ನಿರ್ಮಾಣ ಮಾಡುವುದನ್ನು ತಡೆಯಲು ಹೋದಾಗ ಅಲ್ಲಿ ಎರಡು ಗುಂಪುಗಳ ನಡುವೆ ಘರ್ಷಣೆ ನಡೆಯುವಾಗ ಕ್ವಾರೆಯ ಸಕಲೇಶ್ ಎಂಬುವವರು ರೈತ ರವಿ ಎಂಬುವರ ಮೇಲೆ ಹಾಡುಹಗಲಲ್ಲಿ ಏಕಾಏಕಿಯಾಗಿ ಗುಂಡು ಹಾರಿಸಿದ್ದಾರೆ. ರವಿ ಕಾಲಿಗೆ ಗುಂಡು ತಗಲಿದ್ದು ಕೂಡಲೇ ರವಿಯನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎಂದು ಸ್ಥಳದಲ್ಲಿದ್ದ ಸುಬ್ರಮಣಿ ಎಂಬುವರು ತಿಳಿಸಿದರು. ಬೇರೆಯವ್ರದಾದ್ರೂ ಓದ್ತತೆ ಮಾಡ್ಕೊಂಡ್ರೆ ಯಾವ್ದಾದ್ರು ಗಲಾಟೆ ಮಾಡ್ಕೊಂಡ್ರೆ జేసీబీ తీసుకో ಸಕಲೇಶ್ ಎಂಬುವವರು ರೈತ ರವಿ ಮೇಲೆ ಏಕಾಏಕಿ ಗುಂಡಿನ ದಾಳಿ ನಡೆಸುತ್ತಿರುವ ದೃಶ್ಯ. ಅಣ್ಣ ನಾನೇನು ನಿನ್ಗೆ ಹೇಳಿಲ್ಲ, ನಾನೇನು ಹೇಳಿಲ್ಲ ನಿಮ್ಗೆ, ನಾನೇನು ಹೇಳಿಲ್ಲ ನಿಮ್ಗೆ. ಲಾಯರ್ ಅವ್ರೆ, ಆಯ್ತು ಲಾಯರ್ ಇದ ನೋಡ್ರಿ. ಬರ್ತೀವಿ ಬರೋ. ಯಾರು ಹಾಕಿಲ್ಲ ಕಲ್ಲಲ್ಲಿ, ಯಾರು ಹಾಕಿಲ್ಲ, ಯಾರು ಹಾಕಿಲ್ಲ. ನಾವು ಹಾಕಿಲ್ಲಣ್ಣ, ನಮ್ಮ ತಾಯಿ ಸತ್ವಾಗ್ಲೂ ಹಾಕಿಲ್ಲಣ್ಣ. ನಾನು ಮಕ್ಕಳ ಸಾರ್ವಜನಿಕ ರಸ್ತೆ ಅಂತ ಹೇಳ್ಬಿಟ್ಟು ಅಕ್ರಮವಾಗಿ ತಾಲೂಕು ತಹಸೀಲ್ದಾರ್ ಇನ್ವಾಲ್ವ್ಮೆಂಟ್ ಆಗಿ ಸ್ಟೇಷನರ್ ಇನ್ವಾಲ್ವ್ಮೆಂಟ್ ಆಗಿ ಅವರೆಲ್ಲ ನಮ್ಮ ಮೇಲೆ ಇದು ಮಾಡಿ 50ರಿಂದ 100 ಜನ ಗುಂಡಗಳು ಕರ್ಕೊಂಡು ಬುಲೆಟ್ ತಗೊಂಡು ಅಟ್ಟಾಡಿಸಿ ನಮ್ಮನ್ನು ಹೊಡೆದು ಕಾಲಿಗೆ ಬುಲೆಟಲ್ಲಿ ಹೊಡೆದಿದ್ದಾನೆ. ಕಾಲು ಮುರಿದೋಗಿದೆ. ಯಾಕೆ ಬುಲೆಟಲ್ಲಿ ಹೊಡೆದು ಏನಾಯ್ತು ಗಲಾಟೆಯಲ್ಲಿ? ನಾವು ಶಾಂತಿಯುತವಾಗಿ ನಿಂತ್ಕೊಂಡಿದ್ವಿ. ಏಕಾಏಕಿ ಬಂದು ನೀವು ಹೆಂಗೆ ಮಾಡ್ತೀರಾ, ಏನು ಮಾಡ್ತೀವಿ, ಯಾರು ಅಡ್ಡ ಬರೋದು ನೀವೆಲ್ಲ? ಸರ್ಕಾರನೇ ನಂದು, ಸಿದ್ದರಾಮಯ್ಯನೇ ಆರ್ಡರ್ ಕೊಟ್ಟಿದ್ದಾನೆ, ನೀವ್ಯಾರ ನಮ್ಮನ್ನು ಕೇಳೋದಕ್ಕೆ? ಸರ್ಕಾರ ಕೊಂಡ್ಕೊಂಡು ತಹಸೀಲ್ದಾರ್ ಕಾಸು ಕೊಟ್ಟು ಕೊಂಡ್ಕೊಂಡಿದ್ದೀವಿ, ಜಿಲ್ಲಾಧಿಕಾರಿಗೆ ದುಡ್ಡು ಕೊಟ್ಟಿದ್ದೀವಿ. ಏನು ರೋಡ್ ಮಾಡ್ತಿದ್ವಿ, ಏನು ಮಾಡ್ತಿದ್ರಲ್ಲಿ? ಸರ್ಕಾರಿ ಅಧಿಕಾರಿಗಳು ಮಾಡಬೇಕು. ಸರ್ಕಾರಿ ಅಧಿಕಾರಿಗಳು ಬಿಟ್ಟು ಖಾಸಗಿ ವ್ಯಕ್ತಿ ಇವನು ಏಕಾಏಕಿ ಸಾರ್ವಜನಿಕರ ಸುಮ್ಮನೆ ಹೆಸರಿಟ್ಕೊಂಡು ಅಲ್ಲಿ ಇಲ್ಲಿಗಲ್ ಆಗಿ ಕ್ರಷರ್ ಮಾಡಿ ಅಲ್ಲಿ ದೇವಸ್ಥಾನ ಇದ್ರೆ ಹಾಳು ಮಾಡೋದಕ್ಕಾಗಿ ಮಾಡ್ತಾ ಇದ್ದಾನೆ. ಪ್ರಶ್ನೆ ಮಾಡೋದಕ್ಕಾಗಿ ಊರಿನಲ್ಲೆಲ್ಲ ಅಡ್ಡಾಡಿಸಿ ಎಲ್ಲರಿಗೂ ಗುಂಡೊಡಿತೀನಿ ಅಂತ ಅಡ್ಡಾಟ ಮಾಡಿ ನನಗೆ ಗುಂಡೊಡೆದಿದ್ದಾನೆ. ಯಾರವರು? ಸಕಲೇಶ್ ಅವನು. ಅವ್ರಿಗೂ ಅದಕ್ಕೇನು ಸಂಬಂಧ? ಅವನು ಅದನ್ನು ಮಾಡ್ಕೊಂಡಿದ್ದಾನಂತೆ. ಓರಿ ನಾನು ಮಾಡ್ಕೊಂಡಿದ್ದೀನಿ, ಸಿದ್ದರಾಮಯ್ಯ ನನಗೆ ಕೊಟ್ಟಿದ್ದಾನೆ, ಜಿಲ್ಲಾಧಿಕಾರಿ ಕೊಟ್ಟಿದ್ದಾನೆ, ತಹಸೀಲ್ದಾರ್ ಮೇಡಮ್ ಲಂಚ ತಗೊಂಡು ನನಗೆ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಸ್ಟೇಷನಲ್ಲಿ ಲಂಚ ಕೊಟ್ಟು ನಾನು ನೀವು ಇವತ್ತು ಅವ್ರು ರೋಡ್ ಮಾಡ್ಬೇಕಾದ್ರೆ ಅಡ್ಡ ಮಾಡಕ್ಕೆ ಹೋದ್ರೆ? ನಮ್ಮದು ಜಮೀನಿದೆ, ನಮ್ದು ಜಮೀನಿದೆ. ನಾವು ಕೇಳಿದ್ವಿ, ಯಾವುದೇ ರೀತಿ ನಮ್ಮ ಜಮೀನು ಇನ್ನೂ ಪೋಡಿ ಆಗಿಲ್ಲ, ಯಾವುದೇ ರೀತಿ ರೋಡ್ ಮಾಡಬೇಡಿ ಅಂತ ನಾವು ಕೇಳಿದ್ವಿ ಅಷ್ಟೇ. ಏಕಾಏಕಿ ಎಲ್ಲರ ಮೇಲೂ ಗುಂಡು ತೋರಿಸಿ ನಮಗೆ ಲಾಸ್ಟಲ್ಲಿ ನೀನೇ ಮಾಡಿದ್ದು, ನಿನ್ನಿಂದಾನೇ ಇವೆಲ್ಲ ಆಗ್ತಾರೆ. ನನಗೆ ಕಾಲಿಗೆ ಹೋಗ್ಬಿಟ್ಟಿದ್ದಾನೆ, ಪ್ರಾಣ ತೆಗೆಯೋದಕ್ಕೆ ಇದೆಗೆ ಹೊಡೆದು ನೋಡ್ದ, ತಪ್ಪಿಸ್ಕೊಂಡು ಕಾಲಿಗೆ ಬಿದ್ದಿದೆ, ಸಾಯ್ಸಾಕ್ತೀನಿ ನನಗೆ. What?
ಅದಕ್ಕೆ ಸಪರೇಟ್ ಆದ ಇಲಾಖೆಗಳವೆ. ಅವ್ನು ಅರೆಸ್ಟ್ ಆಗಿದೆ. ಆಯ್ತು ಸುಮ್ಮನಿರಪ್ಪ, ಅರೆಸ್ಟ್ ಆಗಿದ್ದಾನಲ್ಲ, ಆಯ್ತು ಸುಮ್ಮನೆ ಇವತ್ತು ಅವರು ಏಕಾಏಕಿ ಬಂದು ಅವರು ರೋಡ್ ಮಾಡ್ತಾ ಇದ್ರು, 2 JCB ತಂದು ನಾವು ಹೋಗಿದ್ದಕ್ಕೆ ಅವ್ರು ನನ್ನ ಮೇಲೆ ಗುಂಡ ಹಾಡ್ಸಕ್ಕೆ ಬಂದಿದ್ದಾರೆ. ನಮ್ಮ ರೈತರು ಒಬ್ಬ ಯಾರು ರವಿ ಅಂತ ಅವ್ನು ಗುಂಡ ಹಾಡ್ಸಿದ್ದಾರೆ ಸರ್. ಇದಕ್ಕೆ ಬಗ್ಗೆ ಅವನಿಗೆ ಅರೆಸ್ಟ್ ಮಾಡ್ಬೇಕು ಸರ್ ದಯವಿಟ್ಟು. ಅವ್ರು ಎಷ್ಟು ದೊಡ್ಡ ಹೊರಟೋಗಿದ್ರು, ಒಂದು 60-70 ಜನ ಬಂದಿದ್ದಾರೆ ಸರ್. ಅವರು ಏನು ಗನ್ನು ತಗೊಬಂದ್ರೆ ಏನು ಸರ್, ಏನು ಊರ ಏನು ಸರ್ ಇದು, ಏನು ಅನ್ಕೊಂಡಿದ್ದಾರೆ ಸರ್? ಅವ್ನಿಗೆ ತಕ್ಷಣ ಶಿಕ್ಷೆ ಆಗಬೇಕು, ಇಲ್ಲ ಆಗಿಲ್ಲ ಅಂದ್ರೆ ನಾವು ಮಂಚೇರಿಯಲ್ಲಿ ಮಾಡ್ತೀವಿ ಸರ್. ಅವ್ರು ಮಾತಾಡ್ತಾರೆ ಸರ್, ನೋಡಿ ಸರ್. ನಮಸ್ಕಾರ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಫೈರಿಂಗ್ ಇನ್ಸಿಡೆಂಟ್ ಆಗಿದೆ. ಮಂಚೇನಹಳ್ಳಿ ಔಟ್ಸ್ಕರ್ಟ್ಸಲ್ಲಿ ಒಂದು ಜಮೀನಿದೆ. ಆ ಜಮೀನು ಕೃಷಿ ಬಗ್ಗೆ ಅಲಾಟ್ ಆಗಿದೆ. ಮತ್ತು 7 ಜನರು ಜೊತೆ ಏನಾದರೂ ಲ್ಯಾಂಡ್ ಡಿಸ್ಪ್ಯೂಟ್ ನಡ್ತಾ ಇದೆ ದಾರಿ ವಿಚಾರ ಬಗ್ಗೆ. ಮೊದಲಿಂದ ಕೂಡ 3-4 ಇಯರ್ಸಿಂದ ಇದು ಡಿಸ್ಪ್ಯೂಟ್ ನಡ್ತಾ ಇದೆ. ಇವತ್ತು ಏಕಾಏಕಿಯಾಗಿ ಇವರು ಅಕ್ಯೂಸ್ಡ್ ಅಲ್ಲಿ JCB ಕರ್ಕೊಂಡು ಹೋಗಿ 30 ಜನ ಜೊತೆ ಜನಗೆ ಅಡ್ಡ ಹಾಕಿ ಅಕ್ರಮವಾಗಿ ಅಲ್ಲಿ ರೋಡ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆ ಟೈಮ್ಗೆ ಎಲ್ಲ ಊರು ಜನರು ಅಲ್ಲಿ ಹೋಗಿ ಅವ್ರಿಗೆ ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಆ ಟೈಮ್ಗೆ ಗಲಾಟೆ ಸ್ಟಾರ್ಟ್ ಆಗಿದೆ. ಅದೇ ಟೈಮ್ಗೆ ಇವರು ಅಕ್ಯೂಸ್ಡ್ ಒಬ್ಬರು ಸಕಲೇಶ್ ಅವರ ಹತ್ರ ಒಂದು ಪಿಸ್ಟಲ್ ಇತ್ತು. ಅವರು ಪಿಸ್ಟಲಿಂದ 2-3 ಫೈರ್ ಮಾಡಿದ್ದಾರೆ. ಒಂದು ಫೈರ್ ಶಾಟ್ ಒಬ್ಬರು ರವಿ ಇದ್ದಾರೆ, ಅವ್ರದ್ದು ಕಾಲ್ಗೆ ಹಿಟ್ ಆಗಿದೆ. ಬಟ್ ಅವರು ಔಟ್ ಆಫ್ ಡೇಂಜರ್ ಇದ್ದಾರೆ, ಹಾಸ್ಪಿಟಲಲ್ಲಿ ಅವರು ಟ್ರೀಟ್ಮೆಂಟ್ ನಡ್ತಾ ಇದೆ. ಇನ್ನೊಂದು ಅವರು ಏರ್ ಫೈರ್ ಮಾಡಿದ್ದಾರೆ. ಆಮೇಲೆ ಆ ಜಾಗದಿಂದ ಎಬ್ಸ್ಪಾಂಡಿಂಗ್ ಆಗಿದ್ದಾರೆ. ನಾವು ನಮಗೆ ಹೇಗೆ ಯಾವಾಗ ಮಾಹಿತಿ ಬಂದಿದೆ ನಾವು ಎಲ್ಲ ಸ್ಪೆಷಲ್ ಟೀಮ್ ರೆಡಿ ಮಾಡಿ ಈಗ ಸೆಕ್ಯೂರ್ ಮಾಡ್ಕೊಂಡಿದ್ದೀವಿ. ಅವರಿಗೆ ಅರೆಸ್ಟ್ ಮಾಡಿದ್ದೀವಿ, ವೆಪನ್ ಕೂಡ ಸೆಕ್ಯೂರ್ ಮಾಡಿದ್ದೀವಿ. ಮತ್ತು ಊರು ಜನರ ಜೊತೆ ಕೂಡ ನಾವು ಮಾತಾಡಿದ್ದೀವಿ. ಮೊದಲೇ ಕೂಡ ಜಸ್ಟ್ 2-3 ಡೇಸ್ ಹಿಂದೆ ನಮ್ಮ ಇನ್ಸ್ಪೆಕ್ಟರ್ ಅವರು ಕೂಡ ಒಂದು ಪೀಸ್ ಮೀಟಿಂಗ್ ತಗೊಂಡು ಅವರಿಗೆ ಎಲ್ಲರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ, ಇವರಿಗೆ ಎಲ್ಲರಿಗೆ ಮಾಹಿತಿ ಕೊಟ್ಟಿದ್ದಾರೆ ಹೇಗೆ ಮುಂದೆ ಹೋಗಬೇಕು. ಬಟ್ ಆಮೇಲೆ ಕೂಡ ಏಕಾಗಿ ಈ ಥರದ್ದು ಇನ್ಸಿಡೆಂಟ್ ಆಗಿದೆ. ಡೆಫಿನೆಟ್ಲಿ ನಾವು ಎಲ್ಲ ಎಕ್ಸ್ಟ್ರಾ ಸ್ಟಾಫ್ ಕೂಡ ಡಿಪ್ಲಾಯ್ ಮಾಡಿದ್ದೀವಿ ಇವತ್ತು ಸ್ಟೇಷನ್ ಹತ್ರ. ಮತ್ತು ಸೀರಿಯಸ್ ಆಗಿ ಆ್ಯಕ್ಷನ್ ತಗೊಳ್ತಾ ಇದ್ದೀವಿ.